ಬಂಧುಗಳೇ, ನೀವೆಲ್ಲ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ದಕ್ಷಿಣ ಕರ್ನಾಟಕದ ಜನತೆ ಏಪ್ರಿಲ್ 26ನೇ ತಾರೀಕು ಮತ ಚಲಾವಣೆ ಮಾಡಲಿಕ್ಕಿದ್ದಾರೆ. ಉತ್ತರ ಕರ್ನಾಟಕದ ಜನತೆ ಮೇ 7ನೇ ತಾರೀಕು ಮತ ಚಲಾವಣೆ ಮಾಡಲಿಕ್ಕಿದ್ದಾರೆ. ಈ ಚುನಾವಣೆಯ ಮೂಲಕ ನಾವು ಮುಂಬರುವಂತಹ ದಿನಗಳಲ್ಲಿ ಒಕ್ಕೂಟ ಅಥವಾ ಕೇಂದ್ರದ ಒಂದು ಹೊಸ ಸರ್ಕಾರವನ್ನ ರಚನೆ ಮಾಡಲಿಕ್ಕಿದ್ದೀವಿ. ಈ ಹೊಸ ಸರ್ಕಾರ ಯಾವ ರೀತಿಯ ಒಂದು ಕರ್ತವ್ಯವನ್ನ ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನ ಸಾರ ವಿಚಾರ ಮಾಡಿ ನಾವು ಈ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸಬೇಕಾಗುತ್ತೆ. ಆ ಕಾರಣದಿಂದ ಸಿಪಿಐಎಂ ಪಕ್ಷ ಇವತ್ತು ಈ ದೇಶದ ಒಟ್ಟು ಸನ್ನಿವೇಶ ಏನಿದೆ, ಕಳೆದ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರವನ್ನ ಆಡಳಿತ ಮಾಡಿರ್ತಕ್ಕಂಥ ಅದರಿಂದ ಮುಂಬರುವಂತ ಸರ್ಕಾರ ಯಾವ ರೀತಿಯ ಒಂದು ಆಡಳಿತವನ್ನ ನಡೆಸಬೇಕು, ದೇಶದ ಅಭಿವೃದ್ಧಿಗೋಸ್ಕರ ಯಾವ ರೀತಿಯ ಒಂದು ಕಾರ್ಯಸೂಚಿಯನ್ನ ಇಟ್ಕೊಂಡಿರ್ಬೇಕು ಅನ್ನುವಂಥ ವಿಚಾರವನ್ನ ನಾವು ಸಾರ ವಿಚಾರ ಮಾಡಿ ಅಂಥದೊಂದು ಸರ್ಕಾರದ ರಚನೆಗೆ ಮತ ಚಲಾವಣೆಯಲ್ಲಿ ನಾವು ತೊಡಗಬೇಕಾಗುತ್ತೆ. ಆ ಕಾರಣದಿಂದ ಸಿಪಿಐಎಂ ಪಕ್ಷ ರಾಜ್ಯದ ಜನತೆಗೆ ನಮ್ಮ ಪಕ್ಷದ ನಿಲುಮೆಯನ್ನು ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಸರಣಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಕಳೆದ 10 ವರ್ಷಗಳ ಹಿಂದಿನಿಂದ ಅಂದ್ರೆ ಕಳೆದ 2 ಚುನಾವಣೆಗಳಲ್ಲಿ ನಾವು ಮತ ಚಲಾವಣೆ ಮಾಡಿ ಒಕ್ಕೂಟ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಂತ ಏನು ಕರಿತೀವಿ, ಆ ಸರ್ಕಾರ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಂದ ರಚನೆ ಮಾಡಬೇಕು ಅಂತೇಳಿ ಮತ ಚಲಾವಣೆ ಮಾಡಿ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ವಿ. 10 ವರ್ಷಗಳ ಕಾಲ ಈ ಬಿಜೆಪಿ ನೇತೃತ್ವದ NDA ಕೂಟ ಸರ್ಕಾರವನ್ನ ರಚನೆ ಮಾಡಿದೆ. ಮಾತ್ರ ಅಲ್ಲ, ಈ 10 ವರ್ಷಗಳಲ್ಲಿ ಇವರಿಗೆ ಅಧಿಕಾರ ನಡೆಸೋದಕ್ಕೆ ಅವಕಾಶ ಮಾತ್ರ ನಾವು ಮಾಡಿಕೊಟ್ಟಿದ್ದಲ್ಲ, ಇವರ ಜೊತೆಯಲ್ಲಿ ಈ 10 ವರ್ಷಗಳಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳಷ್ಟು ತೆರಿಗೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಟ್ಟಿದ್ವಿ. ಈ ತೆರಿಗೆ ಒಳಗಡೆ ಅದು ಸಾಲೋದಿಲ್ಲ ಅಂತೇಳಿ ಈ ಬಿಜೆಪಿ ನೇತೃತ್ವದ NDA ಸರ್ಕಾರ ಈ ಅವಧಿಯಲ್ಲಿ ಸುಮಾರು 155 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಕೂಡ ನಮ್ಮ ಮೇಲೆ ಹೇರಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಈ ಪ್ರಮಾಣದ ಒಂದು ದೊಡ್ಡ ಪ್ರಮಾಣದ ತೆರಿಗೆಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ. ಅನೇಕ ಜನ ಬಡವರು ಇವತ್ತು ಅವರು ಹೊಟ್ಟೆ ಬಟ್ಟಿ ಇಲ್ಲದೇ ಇದ್ರು ಕೂಡ ಅವರ ಅಳುವಂತ ಮಕ್ಕಳಿಗೆ ಇವತ್ತು ಒಂದು 10 ರೂಪಾಯಿ ಬಿಸ್ಕೆಟ್ ಕೊಡಿಸೋದಕ್ಕೆ ಅವರಿಗೆ ಸಾಧ್ಯ ಆಗದೇ ಇದ್ರು ಕೂಡ ಈ ಸರ್ಕಾರ ಕೇಳಿದಷ್ಟು ತೆರಿಗೆ ಹಣವನ್ನು ಕೊಟ್ಟಿದೆ. ಮಾತ್ರ ಅಲ್ಲ, ಈ ಸರ್ಕಾರ ಉಳಿಸಿರ್ತಕ್ಕಂಥ ಭಾರಿ ದೊಡ್ಡ ಪ್ರಮಾಣದ ಸಾಲದ ಹೊರೆಯನ್ನು ಕೂಡ ಹೊತ್ಕೊಂಡಿದೆ. ಹೀಗಾಗಿ ಈ ಸರ್ಕಾರ ಈ 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಅಂತಕ್ಕಂಥದ್ದನ್ನ ಒಂದ್ಸಾರಿ ನಾವು ಪರಾಮರ್ಶೆ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಕೆಲವು ವಿಷಯಗಳನ್ನು ನಿಮ್ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದನೇದು, ಕಳೆದ ಚುನಾವಣೆಯಲ್ಲಿ ಇವರು ನಮ್ಗೆ ಯಾವ ಭರವಸೆಗಳನ್ನ ಕೊಟ್ಟಿದ್ರು ಅನ್ನೋದನ್ನ ಪರಿಶೀಲನೆ ಮಾಡಿ. ಅವರು ಸುಮಾರು ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಒಂದು 2-3 ಮಾತ್ರವೇ ನಿಮ್ ಜೊತೆಯಲ್ಲಿ ನಾನು ಹಂಚ್ಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಒಂದನೇದು, ಅವರು ಹೇಳಿದ್ದು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನ ಮುಂದುವರಿಸ್ತಾರೆ. ಅವರು ಪ್ರಧಾನಮಂತ್ರಿಗಳಾದ್ರೆ ಇವತ್ತು ಈ ದೇಶಕ್ಕೆ ಒಂದು ಶುಭ ದಿನಗಳನ್ನ ತರುವಂತ ಆಡಳಿತವನ್ನು ಕೊಡ್ತಾರೆ ಅಂತೇಳಿ ಅವರು ಪ್ರಕಟಣೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟು ಕೂಡ ಈ ಶುಭ ದಿನಗಳು ಹೇಗೆ ಬರ್ತವೆ ಅನ್ನುವಂಥ ಪ್ರಶ್ನೆಗೆ ಅವರು ಒಂದು ಉತ್ತರವನ್ನು ಕೂಡ ಬಿಜೆಪಿ ಮತ್ತು RSS ಅವರು ಆ ಸಂದರ್ಭದಲ್ಲಿ ಪ್ರಚಲಿತವಾಗಿ ಹೇಳಿರತಕ್ಕಂತ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಶುಭ ದಿನಗಳನ್ನು ತರೋದಕ್ಕೆ ಒಂದು ಮಾರ್ಗ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ಶ್ರೀಮಂತರು ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣವನ್ನು ಹೊಂದಿದ್ದಾರೆ, ವಿದೇಶಿ ಬ್ಯಾಂಕ್ಗಳಲ್ಲಿ ಕೂಡ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನ ನಾವು ಹೊರಗಡೆ ಹೇಳ್ತೀವಿ. ಅದು ಸರಿಸುಮಾರು 45 ಲಕ್ಷ ಕೋಟಿಗೂ ಹೆಚ್ಚಿದೆ. ಅದನ್ನು ಹೊರಗಡೆ ಹೇಳೋದು, ಅಲ್ಲಿ ಬರುವಂತಹ ಹಣವನ್ನ ನಾವು ಎಲ್ಲ ಬಡವರ ಬ್ಯಾಂಕ್ ಖಾತೆಗಳಿಗೆ ತಲಾ 15 ಲಕ್ಷ ರೂಪಾಯಿದಂತೆ ಹಾಕ್ತೀವಿ. ಅದರಿಂದ ಅವರಿಗೆ ಆದಾಯ ಸಿಕ್ಕುತ್ತೆ, ಅವರ ಶುಭ ದಿನಗಳು ಬರ್ತವೆ ಅಂತೇಳಿ ಅವ್ರು ಹೇಳಿದ್ರು. ಈಗ ನಾವು ಮರಳಿ ನೋಡುವಾಗ ಕರ್ನಾಟಕದ ಜನತೆಯನ್ನು ನಾನು ಮನವಿ ಮಾಡ್ತಾ ಇದ್ದೀನಿ, ಯಾರಿಗಾದ್ರೂ ಬಡವರ ಖಾತೆಗೆ 15 ಲಕ್ಷ ರೂಪಾಯಿಗಳು ಬಂದಿದಾವ ಅನ್ನೋದನ್ನ ನೀವು ಗಮನಿಸೋದು. ಅಂದ್ರೆ ಬಿಜೆಪಿ ಮತ್ತು ಅದರ ಮಾರ್ಗದರ್ಶನ ಮಾಡತಕ್ಕಂತ RSS ಜನತೆಗೆ
ಈ ರೀತಿಯಲ್ಲಿ ಶುಭ ದಿನಗಳನ್ನ ತರ್ತೇನೆ, ಈ ರೀತಿಯಲ್ಲಿ ತರ್ತೇನೆ ಅಂತೇಳಿ ವಂಚನೆ ಮಾಡಿರ್ತಕ್ಕಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಜನರ ಖಾತೆಗೆ 15 ಲಕ್ಷ ಹಾಕದೇ ಇರೋದು ಮಾತ್ರ ಅಲ್ಲ, ಹೋಗ್ಲಿ ಈ ದೇಶಗಳಲ್ಲಿ ಇಟ್ಟಿರ್ತಕ್ಕಂಥ ಅಥವಾ ಶ್ರೀಮಂತರು ತಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಪ್ಪು ಹಣವನ್ನ ಏನಾದ್ರೂ ಹೊರಗೆಳೆದ್ರ ಅವ್ರು ಹೇಳಿದ ರೀತಿಯಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಏನು ಇಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸ್ತೀವಿ. ಇನ್ನು ಎರಡನೇದು ಅವ್ರು ಹೇಳಿದಂತ ಮಾತು, ಪ್ರಮುಖವಾದಂತ ಮಾತು ಏನಂತ ಹೇಳಿದ್ರೆ, ರೈತರ ಆದಾಯವನ್ನು ನಾವು ದ್ವಿಗುಣ ಮಾಡ್ತಾ ಇದ್ದೀವಿ. ರೈತರು ಇವತ್ತು ಸಾಲಗಾರರಾಗಿದ್ದಾರೆ, ಅವರು ಸಾಲ ಮನ್ನಾ ಮಾಡ್ತೀವಿ, ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಾವು ಕೊಡ್ತೇವೆ. ಅದು ಕೂಡ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಕೃಷಿ ಆಯೋಗ ಯಾವ ರೀತಿಯ ಸಲಹೆಯನ್ನು ಕೊಟ್ಟಿದೆ ಅಂದ್ರೆ, ಉತ್ಪಾದನೆ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸಿ ಅವರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿಕೊಡ್ತೀವಿ. ಅದರಿಂದ ಅವ್ರಿಗೆ ಆಗ್ತಕ್ಕಂಥ ನಷ್ಟ ತಪ್ಪುತ್ತೆ, ಅವರ ಆದಾಯ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಕೂಡ ನೀವು ಹೇಳಿದ್ರಿ. ಸೊ ಈಗ ಅದರಿಂದ ಇವತ್ತು ರೈತರು ಆತ್ಮಹತ್ಯೆಗಳನ್ನು ಕೂಡ ತಡಿಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಹೇಳಿದರು. ಸೊ ಇದು ಏನಾಗಿದೆ ಅಂತ ನಾವು ಇವತ್ತು ಹೊರಳೆ ನೋಡುವಾಗ, ಇವತ್ತು ಈ 10 ವರ್ಷಗಳಲ್ಲಿ ರೈತರು ಸಾಲ ಬಾಧಿತರಾಗಿ ಆತ್ಮಹತ್ಯೆಗಳು ಮಾಡಿಕೊಳ್ತಕ್ಕಂಥದ್ದು ಮುಂದುವರೆದಿದೆ. ಈ ಕಳೆದ 2022 ಅಂದ್ರೆ 2014ರಿಂದ 2022 8 ವರ್ಷಗಳಲ್ಲಿ ಸರಿಸುಮಾರು 1,445 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಅಂದ್ರೆ ಪ್ರತಿದಿನ ಈ ಆಡಳಿತದಲ್ಲಿ 35 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರು ಏನ್ ಹೇಳಿದ್ರು, ರೈತರ ಆತ್ಮಹತ್ಯೆಗಳನ್ನು ತೆಗಿತಾರೆ ಅಂತ ಹೇಳಿ, ಅದಕ್ಕೆ ವ್ಯತಿರಿಕ್ತವಾಗಿ ಆತ್ಮಹತ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾ ಇದೆ ಅಂತಕ್ಕಂಥ ಅಂಶವನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ಎರಡನೇದು, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ರೈತರ ಸಾಲ ಮನ್ನಾ ಈ 10 ವರ್ಷಗಳಲ್ಲಿ 1 ಪೈಸೆ ಕೂಡ ಅವ್ರು ಮಾಡಲಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಬದಲಿಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರು ಇವತ್ತು ವ್ಯವಸಾಯಕ್ಕೋಸ್ಕರ ಅವರ ಹೆಣ್ಣುಮಕ್ಕಳ ಮೂಲಕ ಅಂದ್ರೆ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಇವತ್ತು ಸಾಲವನ್ನು ತೆಗೆದುಕೊಂಡಿದ್ರು. ಆ ಸಾಲದ ಬಗ್ಗೆನೂ ಕೂಡ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಅನೇಕ ಜನ ರೈತ ಮಹಿಳೆಯರು, ಕೂಲಿಕಾರ ಮಹಿಳೆಯರು, ದಲಿತ ಮಹಿಳೆಯರು ಈ ರೀತಿ ಸ್ತ್ರೀ ಶಕ್ತಿ ಸಂಘಗಳು ಮೈಕ್ರೋ ಫೈನಾನ್ಸ್ ನಲ್ಲಿ ತಗೊಂಡು ಇವತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ಕೆಲವರು ಆತ್ಮಹತ್ಯೆ ಮಾಡ್ತಿದ್ದಾರೆ. ಈ ರೈತರು ಒಟ್ಟು ಕುಟುಂಬದ ಸಾಲ ಮನ್ನಾ ಮಾಡುವಂತ ವಿಚಾರದಲ್ಲಿ ಅವರು ಏನು ಮಾಡಲಿಲ್ಲ. ಬದಲಿಗೆ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಬಿಜೆಪಿ ಮತ್ತು NDA ಸರ್ಕಾರ ಈ ಕಳೆದ 10 ವರ್ಷಗಳಲ್ಲಿ ಈ ದೇಶದ 100 ಜನ ಶ್ರೀಮಂತರು ಇದ್ದಾರೆ, ಬಹುದೊಡ್ಡ ಬಂಡವಾಳದಾರರ ಸುಮಾರು 17 ಲಕ್ಷ ಕೋಟಿಯಷ್ಟು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಬಜೆಟ್ನಿಂದ ಹಣವನ್ನ ಬ್ಯಾಂಕ್ಗಳಿಗಾಗಿರ್ತಕ್ಕಂಥ ನಷ್ಟವನ್ನು ತುಂಬಿಸ್ಕೊಡೋದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಕರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೈತರ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ ಅಂತಾರೆ. ಹೆಣ್ಣು ಮಕ್ಕಳು ಅವರು ಏನು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಫೈನಾನ್ಸ್ ಇವುಗಳಲ್ಲಿ ಏನ್ ತಗೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್, ಅವರ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ ಅಂದ್ರು. ಆದ್ರೆ ಈ ಶ್ರೀಮಂತರ ಹಣವನ್ನ ಅವರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಇವತ್ತು ಹಣ ಇರ್ತಕ್ಕಂಥದ್ದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಂದ್ರೆ ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡೋದಕ್ಕೆ ಹಣ ಇಲ್ಲ, ಶ್ರೀಮಂತರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಹಣ ಇದೆ ಅಂತಕ್ಕಂಥದ್ದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತಕ್ಕಂಥ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನು, ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ಅವರು ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆಯನ್ನ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಕೃಷಿ ಆಯೋಗದ ಸಲಹೆ ಅಂತ ಕೊಡ್ತೀವಿ ಅಂತ ಏನ್ ಹೇಳಿದ್ರು. ಆದ್ರೆ ಇವರು ಅಧಿಕಾರಕ್ಕೆ ಬಂದ ನಂತರ ಮಾಡಿದ್ದೇನು ಅಂತ ಹೇಳಿದ್ರೆ, ಇವರು ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಅನ್ನು ಹಾಕ್ತಾರೆ. ಏನಂತ ಹೇಳಿದ್ರೆ, ರೈತರ ಇವತ್ತು ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದಾದ್ರೆ ಡಾಕ್ಟರ್ MS ಸ್ವಾಮಿನಾಥನ್ ಏನ್ ಹೇಳಿದಾರೆ ಆ ಪ್ರಕಾರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಪ್ರಮಾಣ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ರೈತರಿಗೆ ಕೊಟ್ಟಂತ ಒಂದೇ ಒಂದು ಭರವಸೆಯನ್ನು ಇವರು ಈಡೇರಿಸಲಿಲ್ಲ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಇನ್ನು ಮೂರನೇ ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ದೇಶದ ಯುವಜನರು ಕೊಟ್ಟಿರ್ತಕ್ಕಂಥ ಭರವಸೆ. ಪ್ರತಿ ವರ್ಷ ಈ ದೇಶದಲ್ಲಿ ಸುಮಾರು 80 ಲಕ್ಷ ಜನ ವಿದ್ಯಾವಂತ ಯುವಜನರು ಅವರು ಡಿಗ್ರಿ ಮುಗಿಸ್ಕೊಂಡು ಬೇರೆ ಬೇರೆ ಹಂತದ ಶಿಕ್ಷಣವನ್ನ, ಉನ್ನತ ಹಂತದ ಶಿಕ್ಷಣವನ್ನು ಮುಗಿಸ್ಕೊಂಡು ನಿರುದ್ಯೋಗ ವಲಯಕ್ಕೆ ಬರ್ತಾ ಇದ್ದಾರೆ. ಅಂತವರಿಗೆ ಇವರು ಕೊಟ್ಟಿದ್ದೇನು, ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ. ಆದ್ರೆ 2 ಕೋಟಿ ಜನರಿಗೆ ಉದ್ಯೋಗ ಕೊಟ್ಟಿದೀವಿ ಅಂತ ಹೇಳಿದ್ರೆ, ಈ 10 ವರ್ಷಗಳಲ್ಲಿ 20 ಕೋಟಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು. 20 ಕೋಟಿ ಕುಟುಂಬಗಳ ಆದಾಯ ದೊಡ್ಡ ಪ್ರಮಾಣದಲ್ಲಿ ಅದು ಹೆಚ್ಚಳಾಗಬೇಕಾಗಿತ್ತು. ಇದನ್ನ ನಾವು ನೋಡ್ತಾ ಇದೀವ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾರಾದರೂ ಇವತ್ತು ರಾಜ್ಯದಲ್ಲಿ
ನಾವು ವಿನಂತಿ ಮಾಡ್ತಾ ಇದ್ದೀನಿ, ಯಾರಾದರೂ ಈ ಸರ್ಕಾರದಿಂದ ಉದ್ಯೋಗ ತಗೊಂಡಿದ್ದೀರಾ ನೀವು ಕೈ ಎತ್ತಿರಿ ಅಂತ ಕೇಳಿದ್ರೆ ಎಲ್ಲೂ ಕೂಡ ಇವತ್ತು ಉದ್ಯೋಗ ತೆಗೆದುಕೊಂಡಂತ ಸಿಗೋದಿಲ್ಲ. ಅದರ ಬದಲಿಗೆ ನಾವು ಏನು ನೋಡ್ತಾ ಇದೀವಿ ಅಂದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಉದ್ಯೋಗದಲ್ಲಿ ಇದ್ರು ಅವರು ಉದ್ಯೋಗಗಳನ್ನು ಕಳ್ಕೊಂಡು ಕೋಟ್ಯಾಂತರ ಜನ ಈ ದೇಶದಲ್ಲಿ ಮನೆಗೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಂಥದೊಂದು ದುಸ್ಥಿತಿಯಲ್ಲಿ ಇವತ್ತು ಈ ದೇಶದಲ್ಲಿ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಉದ್ಯೋಗಕ್ಕೋಸ್ಕರ ಸುಮಾರು 60,000 ಉದ್ಯೋಗ ಇದ್ದಾರೆ, ನೀವು ಅರ್ಜಿ ಹಾಕ್ರಿ ಅಂತೇಳಿ ಅರ್ಜಿ ಹಾಕಿದಂತವ್ರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 48 ಲಕ್ಷ ಜನ ಅರ್ಜಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಅರ್ಜಿ ಹಾಕಿದವರಲ್ಲಿ ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್, ಇಂಜಿನಿಯರಿಂಗ್ ಆದಂತವ್ರು, ಬೇರೆ ಬೇರೆ ವೃತ್ತಿಪರ ಶಿಕ್ಷಣ ಆದಂತವ್ರು ಕೂಡ ಇವತ್ತು ಅರ್ಜಿ ಹಾಕಿರ್ತಕ್ಕಂಥದ್ದು ನೋಡ್ತೇವೆ. ಆ ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಹೋಗಿ ಈ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ಯೆಯನ್ನಾದರೂ ಕೊಟ್ಟು ಅವ್ರನ್ನ ಸಂರಕ್ಷಣೆ ಮಾಡಿದ್ರ ಅಂತ ಹೇಳಿದ್ರೆ ನಿರುದ್ಯೋಗ ಭತ್ಯೆಯನ್ನು ಕೊಡಲಿಲ್ಲ. ಅವ್ರಿಗೆ ಇಲ್ಲಿ ಯಾರು ಕೋವಿಡ್ ಸಂದರ್ಭದಲ್ಲಿ ಉದ್ಯೋಗ ಕಳ್ಕೊಂಡು ಮನೆಗೆ ಬಂದ್ರಲ್ಲ ಅವ್ರನ್ನ ರಕ್ಷಣೆ ಮಾಡೋದಕ್ಕಾದ್ರೂ ಏನಾದ್ರು ನಿರುದ್ಯೋಗ ಭತ್ಯೆ ಕೊಟ್ಟರೆ ಅಂದ್ರೆ ಏನೂ ಕೊಡ್ಲಿಲ್ಲ ಅಂತಕ್ಕಂಥ ಅಂಶ ಸ್ಪಷ್ಟವಾಗಿದೆ. ಈ 3ನೇ ಅಂಶವನ್ನು ಕೂಡ ನಿಮ್ಗೆ ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು 4ನೇ ಪ್ರಮುಖವಾದಂತಹ ಅಂಶ ಏನು, ಅವ್ರು ಹೇಳಿದ್ದೇನು, ನಾವು ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡೋದಿಲ್ಲ, ನಾ ಖಾವುಂಗ ನಾ ಖಾನೆ दूंगा ಅಂತೇಳಿ ಅವ್ರು ಹೇಳಿದ್ರು. भाइयों बहनों, मेरा मंत्र है, न खाता हूं न खाने दूंगा. ಅಂದ್ರೆ ನಾನು ತಿನ್ನೋದಿಲ್ಲ, ಯಾರನ್ನು ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಬಯಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಇವರು ಚುನಾವಣಾ ಬಾಂಡ್ಗಳನ್ನ ತೆಗೆದುಕೊಂಡಿದ್ದಾರೆ. ಚುನಾವಣಾ ಬಾಂಡ್ಗಳನ್ನ ತೆಗೆದುಕೊಳ್ಳೋದು ಸಂವಿಧಾನ ವಿರೋಧಿಯಾದಂತ ಕೆಲಸ, ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡದಂತ ಆಗುತ್ತೆ ಅಂತೇಳಿ ಸಿಪಿಐ ಪಕ್ಷ ನಾವು ಆ ಒಂದು ಕಾಯ್ದೆಗೆ ತಿದ್ದುಪಡಿ ತರುವಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ವಿರೋಧ ಮಾಡಿದ್ವಿ. ಮಾತ್ರ ಅಲ್ಲ, ಸಿಪಿಐಎಂ ಪಕ್ಷ ಕಾನೂನು ಜಾರಿಗೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೆ ಈ ಚುನಾವಣಾ ಬಾಂಡ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಆ ಪ್ರಕಾರ ನಾವು ಮಾಡ್ಕೊಂಡಿದ್ವಿ. ಆದರೆ ಇವತ್ತು ನಾವು ಏನ್ ಹೇಳಿದ್ವಿ, ಇದು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡ್ತದೆ, ಇದು ಸಂವಿಧಾನ ವಿರೋಧಿಯಾದಂತಹ ದುಷ್ಕೃತ್ಯ ಅಂತ ಹೇಳಿದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇವತ್ತು ಅದು ಬಯಲಾಗಿರುವಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 16,000 ಕೋಟಿ ಚುನಾವಣಾ ಬಾಂಡ್ ಈ ಅವಧಿಯಲ್ಲಿ ಏನು ಬೇರೆ ಬೇರೆ ಸಂಸ್ಥೆಗಳು ಬಂಡವಾಳವನ್ನು ಖರೀದಿ ಮಾಡಿದ್ರು. ಅದರಲ್ಲಿ ಅರ್ಧ ಭಾಗ ಇವತ್ತು ಬಿಜೆಪಿಯವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ಬಿಜೆಪಿಯವರು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾರೆ. ಸುಮಾರು 8,000 ಚಿಲ್ಲರೆ ಕೋಟಿಯಷ್ಟು ಇವತ್ತು ಬಿಜೆಪಿಯವರು ತೆಗೆದುಕೊಂಡಿದ್ದಾರೆ. ಈಗ ಯಾರಿಂದ ತೆಗೆದುಕೊಂಡ್ರು, ಹೆಂಗೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಜಗಜ್ಜಾಹೀರಾಗ್ತಾ ಇದೆ. ಹಲವಾರು ಮಾಧ್ಯಮಗಳಲ್ಲಿ ಅವು ಬಯಲಾಗ್ತಾ ಇದೆ. ಕೆಲವರಿಗೆ ಇಡಿ, ಐಟಿ ಇವುಗಳನ್ನ ಸಿಬಿಐ ದಾಳಿಗಳ ಮೂಲಕ ಬೆದರಿಸಿ ಇವತ್ತು ಅವರ ಹತ್ರ ವಸೂಲಿ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಆಮಿಷ ಒಡ್ಡಿ ನಿಮಗೆ ಕಾಂಟ್ರಾಕ್ಟ್ ಮತ್ತೊಂದು ಕೊಡ್ತೀವಿ ಅನ್ನುವಂಥದ್ದನ್ನು ಕಂಡೀಷನ್ ಆಗಿಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಬಾಂಡ್ ತೆಗೆದುಕೊಂಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಆ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿ, ಅಂದ್ರೆ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿ ಇವತ್ತು ಮಾಡ್ಕೊಂಡಿರ್ತಕ್ಕಂಥದ್ದು ಬಯಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟು ನಮ್ಮ ಪಕ್ಷದಿಂದ ಈಗಾಗಲೇ ನಾವು ಒತ್ತಾಯ ಮಾಡಿದೀವಿ. ಇದಲ್ಲ ಅಂತ ಆದ್ರೆ ಇದ್ರ ಮೇಲೆ ತನಿಖೆ ಆಗ್ಬೇಕು. ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತನಿಖೆ ಆಗ್ಬೇಕು. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಹಿಂಗೆ ಏನು ಈ ದೇಶಕ್ಕೆ ಜನರಿಗೆ ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಇವರು ಆಡಳಿತ ನಡೆಸಿರ್ತಕ್ಕಂಥದ್ದು ಜನ ಯಾರು ಇವತ್ತು ತಮ್ಮ ಬಟ್ಟೆಯನ್ನು ಕಟ್ಟಿ ಈ ದೇಶಕ್ಕೋಸ್ಕರ ಕೇವಲ ಅಧಿಕಾರ ಮಾತ್ರವಲ್ಲ ತೆರಿಗೆ ಹಣವನ್ನು ಕೊಟ್ಟಿದ್ರು. ತಮ್ಮ ಮೇಲೆ 100 ಸುಮಾರು 155 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ಕೂಡ ಹೊತ್ತುಕೊಂಡಂತವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ರೆ ಈ 10 ವರ್ಷಗಳ ದುರಾಡಳಿತದ ನಂತರ ಇವತ್ತು ದೇಶದ ಪರಿಸ್ಥಿತಿ ಏನು ಬದಲಾಗದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಸಿವಿನ ಸಾವುಗಳು ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಪ್ರತಿ ನಿಮಿಷಕ್ಕೆ 9 ರಿಂದ 10 ಜನ ಅಪೌಷ್ಟಿಕತೆಯಿಂದ ಹಸಿವಿನಿಂದ ಸಾಯ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 1900 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ ನಂತರ ಕೂಡ ಹಸಿವಿನ ಸಾವಿನಿಂದ ಮುಕ್ತಿ ಹೊಂದದೇ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಎರಡನೇದು ಏನ್ ನೋಡ್ತಾ ಇದ್ದೀವಿ, ನಾನು ಆಗ್ಲೇ ಹೇಳಿದಾಗೆ ಪ್ರತಿದಿನ ರೈತರು ಈಗಲೂ ಕೂಡ 35 ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ದುಸ್ಥಿತಿ ಇದೆ. ಅವರು ಸಾಲಗಾರರಾಗಿದ್ದಾರೆ. ದೇಶಕ್ಕೋಸ್ಕರ ಅನ್ನ ಬೆಳೀತಕ್ಕಂಥವ್ರು, ಕೈಗಾರಿಕೆಗಳಿಗೆ ಕಚ್ಚಾ ಮಾಲ್ ಮುಗಿಸ್ತಕ್ಕಂಥವ್ರು ಸಾಲಗಾರರಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ಮುಂದುವರಿತಾ ಇದೆ. ಇದು ಈ ಆಡಳಿತದಿಂದಾಗಿ ಲಾಭ ಪಡ್ಕೊಂಡವ್ರು ಯಾರಪ್ಪ
ಯಾರಿಗೆ ಲಾಭ ಆಗಿದೆ ಅಂತ ನಾವು ನೋಡುವಾಗ ಇದರಲ್ಲಿ ದೊಡ್ಡ ಲಾಭ ಮಾಡಿಕೊಂಡಂತವರು ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗಳು, ವಿದೇಶಿ ದೊಡ್ಡ ದೊಡ್ಡ ಬಂಡವಾಳಶಾಹಿ ಸಂಸ್ಥೆಗಳು ಲಾಭ ಮಾಡಿಕೊಂಡಿದ್ದಾರೆ. ಸೊ ಈ ಆಡಳಿತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿಕೊಂಡವರಲ್ಲಿ ಇಬ್ಬರನ್ನ ನಾವು ಗಮನಿಸ್ತೇವೆ. ಅದಾನಿ, ಅಂಬಾನಿಯ ಆಸ್ತಿ ಇವತ್ತು ಹತ್ರ 10 ಲಕ್ಷ ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅವರು ಈಗ ಜಗತ್ತಿನ 10 ದೊಡ್ಡ ಶ್ರೀಮಂತರಲ್ಲಿ ಅವರು ಕೂಡ ಒಬ್ಬರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಾನಿ ಅಂತಕ್ಕಂಥವ್ರು ಕೂಡ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ 20 ಶ್ರೀಮಂತರಲ್ಲಿ ಒಬ್ಬರು ಅಂತೇಳಿ ಇವತ್ತು ಬಂದಿದ್ದಾರೆ. ಇವರೆಲ್ಲ ಇದಕ್ಕೆ ಮುಂಚೆ ಕೇವಲ 50-60 ಸಾವಿರ ಕೋಟಿ ಆಸ್ತಿ ಹೊಂದಿದಂತವರು ಈ 10 ವರ್ಷಗಳಲ್ಲಿ ಇವರ ಆಸ್ತಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಶ್ರೀಮಂತರು ಭಾರಿ ಶ್ರೀಮಂತರಾಗಿದ್ದಾರೆ, ಬಡವರು ಅತ್ಯಂತ ಕಡುಬಡವರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇವತ್ತೇನಾಗಿದೆ, ರೈತರ ಆತ್ಮಹತ್ಯೆಗಳು, ಜನ ಹಸಿವಿನಿಂದ ಸಾಯ್ತಕ್ಕಂಥದ್ದು ಮಾತ್ರ ಅಲ್ಲ, ಶ್ರೀಮಂತರಾಗಿರೋದ್ರಿಂದ ಬಡವರಾಗಿರೋದ್ರಿಂದ ಬಡವರ ಮೇಲೆ ದೌರ್ಜನ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರ ಮೇಲೆ ಪ್ರತಿ 2 ನಿಮಿಷಕ್ಕೊಂದು ದೌರ್ಜನ್ಯ ನಡೀತಾ ಇದೆ ಈ ದೇಶದಲ್ಲಿ. ದಲಿತರ ಮೇಲೆ ಪ್ರತಿ 9 ನಿಮಿಷಕ್ಕೊಂದು ದೌರ್ಜನ್ಯದ ಪ್ರಕರಣಗಳು ಘಟಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಕಂಪ್ಲೇಂಟ್ ಆಗಿರ್ತಕ್ಕಂಥವು, ಕಂಪ್ಲೇಂಟ್ ಆಗದೇ ಇರತಕ್ಕಂಥವು ದೊಡ್ಡ ಪ್ರಮಾಣದಲ್ಲಿ ಘಟಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ಒಂದು ದುಸ್ಥಿತಿ ಇವತ್ತು ದೇಶದಲ್ಲಿ ಬೆಳೀತದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೈತರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭೂಮಿಯ ಆಚೆ ಎಸೆಯಲ್ಪಡ್ತಾ ಇದ್ದಾರೆ. ಸರ್ಕಾರ ಇವತ್ತು ವ್ಯವಸಾಯ ಮಾಡೋದು ಬೇಡ ಅಂತ ಈಗ ಹೇಳೋದಕ್ಕೆ ಶುರು ಮಾಡಿದೆ. ವ್ಯವಸಾಯನ ಕಾರ್ಪೊರೇಟ್ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಂಡವಾಳಶಾಹಿ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ನೀವು ಅದರ ಆಚೆ ಹೋಗಿ ಅಂತೇಳಿ ಇವತ್ತು ಕಾಯ್ದೆಗಳನ್ನು ಮಾಡಿ ಬಲವಂತವಾಗಿ ಅವರನ್ನು ಒಕ್ಕಲಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಭೂ ಸ್ವಾಧೀನದ ಹೆಸರಿನಲ್ಲಿ ಕೂಡ ಬಲವಂತವಾಗಿ ಇವತ್ತು ರೈತರನ್ನು ಒಕ್ಕಲಿಸಲಾಗ್ತಾ ಇದೆ. ಈ ದೇಶಕ್ಕೆ ಅನ್ನ ಬೆಳೆಯುವ ಅವಶ್ಯಕತೆ ನಿಮ್ಮಿಂದ ಇಲ್ಲ, ಅದೇ ರೀತಿ ಕಚ್ಚಾ ಮಾಲ್ ಬೆಳೆಯುವ ಅವಶ್ಯಕತೆ ನಿಮ್ಮಿಂದಿಲ್ಲ, ನಾವು ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆ ಕಾರಣದಿಂದಲೇ ರೈತರನ್ನ ಒಕ್ಕಲೆಬ್ಬಿಸುವಂತ ಕಾರಣದಿಂದಲೇ ಉತ್ಪಾದನೆ ವೆಚ್ಚ ಜಾಸ್ತಿ ಮಾಡ್ತಾ ಇದ್ದಾರೆ, ಸಾಲ ಸಿಗಲಾರ್ದಂಗೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲಾರ್ದಂಗೆ ಮಾಡಿದ್ದಾರೆ. 2022ರಲ್ಲಿ ನಾವೇನ್ ನೋಡಿದ್ವಿ, ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏನು ಬೆಂಬಲ ಬೆಲೆಯನ್ನ 7-8 ಬೆಳೆಗಳಿಗೆ ಘೋಷಣೆ ಮಾಡಿತ್ತು, ಆ 7-8 ಬೆಳೆಗಳಿಗೆ ಆ ಬೆಂಬಲ ಬೆಲೆ ಕೂಡ ಅದು ಸರಿಯಾದಲ್ಲ. ಆದರೂ ಕೂಡ ಅದು ಕೂಡ ಸಿಗಲಾರ್ದಂಗೆ ಸುಮಾರು 25,000 ಕೋಟಿಯಷ್ಟು ಕರ್ನಾಟಕದ ರೈತರು ನಷ್ಟ ಅನುಭವಿಸಿರ್ತಕ್ಕಂಥದ್ದನ್ನ ಗಮನಿಸಿದೆ. ಅದರಿಂದ ರೈತರ ವಿರೋಧಿಯಾಗಿ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಇವತ್ತು ಕೃಷಿಯನ್ನ ಬದಲಾವಣೆ ಮಾಡೋದಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಕಾರ್ಮಿಕರ ವಿಚಾರದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಕಾರ್ಮಿಕರು ಕನಿಷ್ಠ ವೇತನ ಸಿಗಬೇಕು, ಅವ್ರ ಉದ್ಯೋಗಕ್ಕೆ ಭದ್ರತೆ ಸಿಗಬೇಕು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳ 36,000 ರೂಪಾಯಿ ಕನಿಷ್ಠ ವೇತನ ಇರಬೇಕು ಅಂತೇಳಿ ಜಾಗತಿಕ ಕಾರ್ಮಿಕ ಸಮ್ಮೇಳನ ಸಲಹೆಯನ್ನು ಕೊಟ್ಟಿದೆ. ಆದ್ರೆ ಇವತ್ತು ಅತ್ಯಂತ ಕಡಿಮೆ ವೇತನವನ್ನ ಪಡಿತಾ ಇರುವಂತ ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ಭಾರತ ಅಂತಕ್ಕಂಥ ವಿಷಯವನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಅದರಿಂದ ಕನಿಷ್ಠ ವೇತನ ಹೆಚ್ಚಾಗಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡಂತವರು, ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಉದ್ಯೋಗದ ಭದ್ರತೆ ಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಉದ್ಯೋಗದ ಭದ್ರತೆಯನ್ನು ಕೂಡ ಕೊಡ್ತಾ ಇಲ್ಲ. ಯಾವ ಕಾರ್ಮಿಕರು ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಈ ಬೆಲೆ ಏರಿಕೆಯ ಸಂದರ್ಭದಲ್ಲಿ ವ್ಯಾಪಕವಾದಂತ ಬೆಲೆ ಏರಿಕೆ ಆಗಿದೆ. ಈ ಅವಧಿಯಲ್ಲಿ 440 ರೂಪಾಯಿ ಸಿಗ್ತಾ ಇದ್ದಂತ ಗ್ಯಾಸ್ ಇವತ್ತು 1200 ರೂಪಾಯಿಗೆ ಹೋಗಿ ಮತ್ತೆ 950,000 ರೂಪಾಯಿಗೆ ಇಳಿದಿದೆ ಅಂತಕ್ಕಂಥ 55-60 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದ್ದದ್ದು ಇವತ್ತು 100 ರೂಪಾಯಿ ಗಡಿ ದಾಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ರೈತರು ಬಳಸ್ತಾ ಇದ್ದಂತ ಕೀಟನಾಶಕ, ಗೊಬ್ಬರ, ಬೀಜ ಇವುಗಳ ಬೆಲೆಗಳು ಕೂಡ 65-70% ಈ ಅವಧಿಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಜನಸಾಮಾನ್ಯರು ಆರೋಗ್ಯಕ್ಕೋಸ್ಕರ ಬಳಸ್ತಾ ಇರುವಂತ ಔಷಧಿ ಬೆಲೆಗಳು ಕೂಡ ಭಾರಿ ಪ್ರಮಾಣದಲ್ಲಿ 100% ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾರು ಇವತ್ತು ಈ ಕೋವಿಡ್ ಸಂಕಷ್ಟದಲ್ಲಿರುವಾಗ ಅವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಔಷಧಿಯನ್ನು ಒದಗಿಸಬೇಕಾಗಿತ್ತು, ಅಂತಹ ಸಂದರ್ಭದಲ್ಲೇ ಇವತ್ತು ಬೆಲೆಗಳ ಏರಿಕೆ ಆಗಿರ್ತಕ್ಕಂಥದ್ದು. ಕೋವಿಡ್ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ನಾವೆಲ್ಲರೂ ನಾಚಿಕೆ ಪಡಬೇಕಾದಂತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ಅವರೇನು ಹೇಳಿದ್ರು, ನೀವು ಗಂಟೆ ಬಾರಿಸ್ರಿ, ತಟ್ಟೆ ಬಾರಿಸ್ರಿ, ದೀಪ ಹಚ್ಚಿರಿ, ಕೋವಿಡ್ ಹೋಗ್ತದೆ ಅಂತ ಹೇಳಿದ್ರು. ಈ ಗಂಟೆ ಬಾರಿಸಿದ್ರಿಂದ, ದೀಪ ಹಚ್ಚಿದ್ರಿಂದ
ಅಥವಾ ತಟ್ಟೆ ಬಳಸಿದ್ದು ಕೋವಿಡ್ ಹೋಯ್ತಾ ಅಂತ ನೋಡಿದ್ರೆ ಕೋವಿಡ್ ಅಲ್ಲ ಹೋಗಿದ್ದು, ದಶಲಕ್ಷಾಂತರ ಜನರ ಜೀವಗಳು ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಸೊ ಈ ರೀತಿಯ ದುರಾಡಳಿತವನ್ನು ಅವರು ಮಾಡಿದರೆ ವಿಪರೀತವಾದಂತಹ ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ಕಾರ್ಮಿಕರು ನ್ಯಾಯ ಕೇಳೋದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಕಾರ್ಮಿಕರಿಗೆ ಇದುವರೆಗೆ ಅಲ್ಪ ಸ್ವಲ್ಪ ಆದರೂ ಪರಿಹಾರ ಕೊಡ್ತಾ ಇದ್ದಂತ 29 ಕಾನೂನುಗಳನ್ನ ಇವತ್ತು ವಾಪಸ್ ತಕ್ಕೊಂಡು ಮಾಲೀಕರು ಪರವಾದಂತ 4 ಕಾರ್ಮಿಕ ಸಂಹಿತೆಗಳನ್ನು ಹೇರೋದ್ರ ಮೂಲಕ ಕಾರ್ಮಿಕರು ಸಂಘಟನೆ ಮಾಡಿಕೊಳ್ಳುವಂತ, ಚೌಕಾಸಿ ಮಾಡುವಂತ, ಹೋರಾಟ ಮಾಡುವಂತ ಇವುಗಳನ್ನೇ ಹಕ್ಕುಗಳನ್ನೇ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರನ್ನ ಗುಲಾಮರನ್ನಾಗಿಸುವಂತ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಭೂಮಿಯನ್ನು ಕಳ್ಕೊಂಡು ಕೃಷಿ ಕೂಲಿಕಾರರಾಗುವಂತ ಸಂಖ್ಯೆ ಜಾಸ್ತಿ ಆಗ್ತದೆ. ಕೃಷಿ ಕೂಲಿಕಾರರು ಕೇಳ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಇಲ್ಲ, ಉದ್ಯೋಗ ಖಾತ್ರಿಯನ್ನು ಬಲಪಡಿಸಿ 200 ದಿನಗಳ ವಿಸ್ತಾರ ಮಾಡಿ ಅಂತ 100 ದಿವಸ ಕೂಡ ಈ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ. ಕರ್ನಾಟಕದ ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಸಿಕ್ಕಂತ ದಿನಗಳು ಎಷ್ಟು ಅಂತ ನಾವು ನೋಡಿದ್ರೆ ಕೇವಲ 45 ದಿನಗಳು ಮಾತ್ರ ಕೊಡ್ತಾ ಇದೆ. 100 ದಿವಸ ಸಿಗ್ತಾ ಇಲ್ಲ. ಬರಗಾಲದ ಸಂದರ್ಭದಲ್ಲಿ 150 ದಿವಸ ಉದ್ಯೋಗ ಕೊಡಬೇಕಾಗ್ತಿದೆ. ಆದ್ರೆ ಬರಗಾಲ ಸಂದರ್ಭದಲ್ಲಿ 150 ದಿವಸ ಅಲ್ಲ, 45 ದಿವಸಕ್ಕಿಂತ ಹೆಚ್ಚು ಕೊಡದೇ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೆಚ್ಚುವರಿ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು, ಅನುದಾನ ಬಿಡುಗಡೆ ಮಾಡಬೇಕಿಲ್ಲ. ಈ ಉದ್ಯೋಗ ಖಾತ್ರಿ ಕಾಯ್ದೆ ಮೂಲಕ ಯಾರು ಉದ್ಯೋಗ ಖಾತ್ರಿಗೋಸ್ಕರ ಉದ್ಯೋಗಕ್ಕೆ ಅರ್ಜಿ ಹಾಕಿರ್ತಾರೆ, ಆ ಅರ್ಜಿ ಹಾಕಿದಂತ ಸಾಮಾನ್ಯ ಕೂಲಿಕಾರನಿಗೆ ಸಮಯಕ್ಕೆ ಸರಿಯಾಗಿ ಇವತ್ತು ಕೆಲಸವನ್ನು ಕೊಡದೇ ಇದ್ರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತೇಳಿ ಹಿಂದೆ ಇದ್ದದ್ದನ್ನ ತೆಗೆದುಹಾಕಿದ್ದಾರೆ. ಇವತ್ತು ನಿರುದ್ಯೋಗ ಭತ್ಯೆ ಇಲ್ಲ. ಅದೇ ರೀತಿಯಲ್ಲಿ ಅವರ ಕೂಲಿಯನ್ನು ಹೆಚ್ಚು ಮಾಡಿ 600 ರೂಪಾಯಿ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಇವತ್ತು ಈ ಸರ್ಕಾರ ಗಮನಿಸ್ತಾ ಇಲ್ಲ. ಬಾಕಿ ವೇತನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಯಾವ್ಯಾವುದೋ ನೆಪ ಮಾಡಿ ಈ ಉದ್ಯೋಗ ಜಾಬ್ ಕಾರ್ಡ್ಗಳನ್ನು ಕಡಿತ ಮಾಡುವಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಇವತ್ತು ಜನವಿರೋಧಿ ನೀತಿಗಳನ್ನ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರಿಂದ ಇವರು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರನ್ನು ಇವತ್ತು ಸಂಕಟಕ್ಕೆ ಮಾಡತಕ್ಕಂಥದ್ದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ. ಇದ್ರ ಜೊತೆ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶವನ್ನ ಅತ್ಯಂತ ಅಪಾಯದ ಕಡೆ ನಡೆಸ್ತಾ ಇರುವಂಥದ್ದು, ಸರ್ವಾಧಿಕಾರದ ಕಡೆಗೆ ಇವತ್ತು ಈ ಸರ್ಕಾರ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದು. ನಮ್ಮ ಸಂವಿಧಾನದ 4 ಆಧಾರ ಸ್ತಂಭಗಳಾಗಿರ್ತಂತ 1 ಜಾತ್ಯತೀತ ಪ್ರಜಾಪ್ರಭುತ್ವ, 2 ಆರ್ಥಿಕ ಸಾರ್ವಭೌಮತೆ, 3 ಒಕ್ಕೂಟವಾದದ ಸ್ವರೂಪ, 4 ಸಾಮಾಜಿಕ ನ್ಯಾಯ. ಈ 4 ಆಧಾರ ಸ್ತಂಭಗಳನ್ನ ಇವರು ಈ ಆಧಾರ ಸ್ತಂಭಗಳ ಮೇಲೆ ಗಂಭೀರವಾದಂತ ದಾಳಿ ನಡೆಸಿ ದೇಶದ ಮೇಲೆ ಇವತ್ತು ದೊಡ್ಡ ಪ್ರಮಾಣದ ಸರ್ವಾಧಿಕಾರವನ್ನ ಹೇರುವಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಾವು ಇದೊಂದು ಅಪಾಯಕಾರಿಯಾದಂತ ಬೆಳವಣಿಗೆ ಅಂತೇಳಿ ನಾವು ಇವತ್ತು ಸಾರ್ವಜನಿಕರಿಂದ ಹೇಳ್ತಾ ಇದ್ದೀವಿ. ಯಾವುದು ಇವತ್ತು ನಮ್ಮ ಸಂವಿಧಾನ ಹೇಳ್ತಾರೆ, ಧರ್ಮವನ್ನ ಯಾವುದೇ ಕಾರಣಕ್ಕೆ ಪ್ರಭುತ್ವ ಮತ್ತು ರಾಜಕೀಯದಿಂದ ದೂರ ಇಡಬೇಕು, ಧರ್ಮ ನಿರಪೇಕ್ಷವಾಗಿರ್ಬೇಕು ಅಂತ ಹೇಳ್ತಾ ಇದೆ. ಅದನ್ನ ಇವತ್ತು ಕಲುಷಿತಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವತಃ ಪ್ರಧಾನಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಮ ಮಂದಿರದ ಉದ್ಘಾಟನೆಯಲ್ಲಿ ನೇರವಾಗಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆ ರಾಮ ಮಂದಿರವೋ ಅದು ಪೂರ್ಣಗೊಂಡಿರದೇ ಇರತಕ್ಕಂಥ ರಾಮ ಮಂದಿರ ಅದು ಉದ್ಘಾಟನೆ ಮಾಡಬಾರದು ಅಂತೇಳಿ ಅನೇಕ ಜನ ಧಾರ್ಮಿಕ ಮುಖಂಡರು ಹೇಳಿದ್ರು ಕೂಡ ಚುನಾವಣೆಯ ಲಾಭಕ್ಕೋಸ್ಕರ ಇವತ್ತು ಅಂಥದ್ದೊಂದು ಕೆಲಸ ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ಧರ್ಮವನ್ನ ಇವತ್ತು ಪ್ರಭುತ್ವದ ಜೊತೆ ರಾಜಕೀಯದ ಜೊತೆ ಬೆರೆಸ್ತಕ್ಕಂಥದ್ದು ನಾವು ನೋಡ್ತೇವೆ. ಅದು ಮಾತ್ರ ಅಲ್ಲ, ಇನ್ನೂ ಕೂಡ ಪೂರ್ಣಗೊಳ್ಳದೇ ಇರತಕ್ಕಂಥ ಹೊಸ ಪಾರ್ಲಿಮೆಂಟ್ ಭವನವನ್ನು ಕೂಡ ಇವತ್ತು ಅವರು ಉದ್ಘಾಟನೆ ಮಾಡುವಾಗ ಹೋಮ ಹವನ ಹೇಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಅಳವಡಿಸಿ ಪ್ರಭುತ್ವ ಮತ್ತು ಧರ್ಮವನ್ನು ಪ್ರತ್ಯೇಕಿಸುವ ಬದಲು ಜೊತೆಯಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ CA ಯಾವುದು ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಇದೆ, ಆ ಪೌರತ್ವ ಕಾಯ್ದೆ ಯಾರು ಇವತ್ತು ವಿದೇಶಗಳಿಂದ ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದವರಿಗೆ ಯಾವುದೇ ಧರ್ಮ ಭೇದ ಇಲ್ಲದೇನೆ, ಜಾತಿ ಭೇದ ಇಲ್ಲದೇನೆ, ಭಾಷಾ ಭೇದ ಇಲ್ಲದೇನೆ ಇವತ್ತು ನಿರಾಶ್ರಿತರಿಗೆ 11 ವರ್ಷ ಈ ದೇಶದಲ್ಲಿದ್ದರೆ ಅವರಿಗೆ ಪೌರತ್ವ ಕೊಡಬಹುದು ಅಂತ ಇರ್ತಕ್ಕಂಥದ್ದನ್ನ ಇವರು ತಿದ್ದುಪಡಿ ಮಾಡಿ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಬರ್ತಕ್ಕಂಥ ಮುಸ್ಲಿಮೇತರ ನಿರಾಶ್ರಿತರನ್ನು ಮಾತ್ರ ಇವತ್ತು ಪೌರತ್ವ ಕೊಡುವಂತಹ ರೀತಿಯಲ್ಲಿ, ಅಂದ್ರೆ ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡುವಂತಹ ರೀತಿಯಲ್ಲಿ ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುತ್ತಿದ್ದಾರೆ. ಅಂದ್ರೆ ನಮ್ಮ ಸಂವಿಧಾನ ಏನ್ ಹೇಳಿತ್ತು, ಈ ಜಾತ್ಯತೀತ ಪ್ರಜಾಪ್ರಭುತ್ವ ಅಂದ್ರೆ ಏನಂತ ಅದನ್ನ ಹುಳುಗಿಳಿಸುವಂತ ಕೆಲಸವನ್ನು ಅವರು
ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ಇದು ಮಾತ್ರ ಅಲ್ಲ, ದೇಶದಾದ್ಯಂತ ಜನರ ಉದ್ಯೋಗದ ಹಕ್ಕಿನ ಮೇಲೆ, ಆಹಾರದ ಹಕ್ಕಿನ ಮೇಲೆ, ಬದುಕುವ ಹಕ್ಕಿನ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆಯನ್ನ ದೇಶದಾದ್ಯಂತ ಜಾರಿ ಮಾಡೋದ್ರ ಮೂಲಕ ಈ ರೀತಿಯ ದೌರ್ಜನ್ಯಕ್ಕೆ ಅವರು ತೊಡಗಿದ್ದಾರೆ ಇರತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಸೊ ಆ ರೀತಿಯಲ್ಲಿ ಇವತ್ತು ಹಿಂದುತ್ವವನ್ನ ಜನರ ಮೇಲೆ ಹೇರುವಂತ ಒಂದು ಕೆಲಸಕ್ಕೆ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ RSS ಮಾತ್ರ ಅಲ್ಲ, ಈ ಒಕ್ಕೂಟ ಸರ್ಕಾರದ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಆರ್ಥಿಕ ಸಾರ್ವಭೌಮತೆಯ ವಿಚಾರವನ್ನು ನಾನಲ್ಲೇ ಸ್ಪಷ್ಟವಾಗಿ ಹೇಳಿ, ಇನ್ನ ಎರಡನೇದು, ಮೂರನೇ ಅಂಶ ಒಕ್ಕೂಟವಾದಕ್ಕೆ ಸಂಬಂಧಪಟ್ಟಿದ್ದು. ನಾವೀಗ ಒತ್ತಾಯ ಮಾಡ್ತಾ ಇದ್ವಿ, ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು, ಹೆಚ್ಚಿನ ಸಂಪನ್ಮೂಲ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಒಕ್ಕೂಟ ಸರ್ಕಾರ ನಿರಂತರವಾಗಿ ಅವರ ಅಧಿಕಾರದ ಮೇಲೆ, ಈಗಿರುವಂತ ಸೀಮಿತ ಅಧಿಕಾರದ ಮೇಲೆನೇ ದಾಳಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರವೇ ಎಲ್ಲೇ ಕಾನೂನುಗಳನ್ನ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನು ಕೇಳ್ತಾ ಇಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದೆ, ಅದನ್ನು ವಿಕೇಂದ್ರೀಕರಣ ಮಾಡಿ ರಾಜ್ಯ ಸರ್ಕಾರಗಳಿಗೆ ಒದಗಿಸ್ತಾ ಇಲ್ಲ. ರಾಜ್ಯ ಸರ್ಕಾರಗಳಿದ್ದಂತ ತೆರಿಗೆ ಹಾಕುವ ಹಕ್ಕನ್ನು ಮುಟುಕು ಮಾಡಲಾಗಿದೆ. GSTಯ ಸರಿಯಾದಂತ ಪಾಲನ್ನು ಕೊಡ್ತಾ ಇಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರಗಳು ಗಲಾಟೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನುದಾನವನ್ನು ಕೊಡೋದ್ರಲ್ಲೂ ಕೂಡ ವಿರೋಧ ಪಕ್ಷಗಳ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳಿಗೆ ತಾರತಮ್ಯ ಮಾಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಲಾಗ್ತಾ ಇದೆ. ರಾಜ್ಯಪಾಲರು ಅಂತ ಹೇಳಿದ್ರೆ ಒಂದು ಸರ್ಕಾರದ ಪ್ರತಿನಿಧಿ ಅಂತ ಹೇಳಲಾಗುತ್ತೆ. ಆದರೆ ಆ ಸರ್ಕಾರದ ಪ್ರತಿನಿಧಿ ರಾಜ್ಯಪಾಲರನ್ನ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ಘಟನೆಗಳು ಕೂಡ ಇವತ್ತು ಕಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಇದ್ದಂತ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನ ಇವತ್ತು ಹದಗೆಡಿಸಿ ಇವತ್ತು ಅದರ ಮೇಲೆ ಒಕ್ಕೂಟವಾದಿ ಸ್ವರೂಪದ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ. ಇನ್ನು ಸಾಮಾಜಿಕ ನ್ಯಾಯ ವಿಚಾರಕ್ಕೆ ಬರುವುದಾದ್ರೆ, ಸಾಮಾಜಿಕ ನ್ಯಾಯ ಅಂತ ಯಾವುದನ್ನ ಇವತ್ತು ದುರ್ಬಲರು ಕೇಳ್ತಾ ಇದ್ದಾರೆ, ಮಹಿಳೆಯರು ಕೇಳ್ತಾ ಇದ್ದಾರೆ. ಆದರೆ ಈ ಸಾಮಾಜಿಕ ನ್ಯಾಯ ತಿರುಗುಮುರು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು ಮೇಲ್ಜಾತಿಗಳಲ್ಲಿರ್ತಕ್ಕಂಥ ಶ್ರೀಮಂತರಿಗೆ 10% ಮೀಸಲಾತಿಯನ್ನ ಇವತ್ತು ಜಾರಿ ಮಾಡುವಂತ ಪ್ರಯತ್ನ ಬಿಜೆಪಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ದುರ್ಬಲರಿದ್ದಾರೆ, ದಲಿತರು, ಶೂದ್ರ ಸಮುದಾಯದ ಬಡವರು, ಅವರುಗಳಿಗೆ ಮೀಸಲಾತಿ ಮೂಲಕ ಇವತ್ತು ಉದ್ಯೋಗ ಮತ್ತು ಶಿಕ್ಷಣ ಸಿಗಬೇಕು. ಆ ಉದ್ಯೋಗ ಮತ್ತು ಶಿಕ್ಷಣ ಈ ಸಾರ್ವಜನಿಕ ರಂಗದಲ್ಲಿ ಸಿಕ್ಕರೆ ಮಾತ್ರ ಅವರಿಗೆ ಮೀಸಲಾತಿ ಸಿಗ್ತಾ ಇದೆ. ಅವೆರಡನ್ನೂ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ರಂಗದ ಉದ್ಯಮಿಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಸರ್ಕಾರದ ಹುದ್ದೆಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಯಾರಿಗೂ ಉದ್ಯೋಗ ಸಿಗಲಾರದಂತ ಪರಿಸ್ಥಿತಿ ಇದೆ. ಮೀಸಲಾತಿ ಇದ್ದು ನಿಷ್ಪ್ರಯೋಗ ಆಗ್ತಾ ಇದೆ. ಸಾರ್ವಜನಿಕ ಶಾಲೆಗಳನ್ನ, ಸಾರ್ವಜನಿಕ ಶಿಕ್ಷಣವನ್ನ ಖಾಸಗೀಕರಣ ಮಾಡೋದಕ್ಕೆ ವಿಶೇಷ ಗಮನ ಕೊಡ್ತಾ ಇರೋದ್ರಿಂದ ದುರ್ಬಲರ ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಗಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ತೇವೆ. ಅದು ಮಾತ್ರ ಅಲ್ಲ, ಸಾವಿರಾರು ವರ್ಷಗಳಿಂದ ಮಹಿಳೆಯರನ್ನ ಈ ದೇಶದಲ್ಲಿ ಎರಡನೇ ದರ್ಜೆ ಪ್ರಜೆಗಳಾಗಿ ನಡೆಸ್ಕೊಳ್ಳಲಾಗ್ತದೆ. ಇವತ್ತು ಅತ್ಯಂತ ಸಂಕಷ್ಟಕ್ಕೆ ಮಹಿಳೆಯರು ಈಡಾಗಿದ್ದಾರೆ. ಗಂಡ ಸತ್ತಂತ ಮಹಿಳೆಯರು, ಗಂಡ ಬಿಟ್ಟಂತ ಮಹಿಳೆಯರು, ಕೌಟುಂಬಿಕ ಹಿಂಸೆ ಅನುಭವಿಸ್ತಕ್ಕಂಥ ಮಹಿಳೆಯರು ಇವತ್ತು ಅವರು ಆ ಹಿಂಸೆಯಿಂದ ಹೊರಗಡೆ ಬರೋದಕ್ಕೆ ಅವರು ಸ್ವಾವಲಂಬಿ ಬದುಕನ್ನ ಕೇಳ್ತಾ ಇದ್ದಾರೆ. ಅಂತ ಸ್ವಾವಲಂಬಿ ಬದುಕು ಕೊಡೋದ್ರಲ್ಲಿ ಕೂಡ ಘೋರವಾಗಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸ್ತೀವಿ. ಆ ರೀತಿಯಲ್ಲಿ ಇವತ್ತು ನಮ್ಮ ಸಂವಿಧಾನದ 4 ಆಧಾರ ಸ್ತಂಭಗಳ ಮೇಲೆ ಗಂಭೀರ ದಾಳಿಯನ್ನು ನಡೆಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಸರ್ವಾಧಿಕಾರವನ್ನು ಹೇರುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅದು ಮಾತ್ರ ಅಲ್ಲ, ಮುಂದೆ ಅಧಿಕಾರಕ್ಕೆ ನಾವು ಬಂದಿದ್ದೆ ಆದ್ರೆ ಸರ್ವಾಧಿಕಾರದ ಏನು ನಾವು ಈ ರೀತಿಯ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡೋದು ಮಾತ್ರ ಅಲ್ಲ, ಮನೋವಾದವನ್ನ, ಹಿಂದುತ್ವ ರಾಷ್ಟ್ರವನ್ನ ನಾವು ರಚನೆ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತೇಳಿ ಓಪನ್ ಆಗಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಆದಂತ ಸರ್ಕಾರ ಮಾತ್ರ ಅಲ್ಲ, ದೇಶವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಹಿಂದೆ ಮನೋಧರ್ಮ ಯಾವ ರೀತಿಯಲ್ಲಿ ಜಾತಿವಾದ, ಅಸ್ಪೃಶ್ಯಾಚರಣೆ, ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಲಿಂಗ ತಾರತಮ್ಯ ಇರ್ತಕ್ಕಂಥ ಸಮಾಜವನ್ನ ಹಿಂದೆ ನಿರ್ಮಾಣ ಮಾಡಿತ್ತು. ಆ ಕಡೆ ಮತ್ತೆ ದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಬಹುತೇಕ ದುಡಿಯುವ ಜನರನ್ನ ಗುಲಾಮನ್ನಾಗಿಸುವಂತ ಪ್ರಯತ್ನಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಬಿಜೆಪಿಯನ್ನು ಸೋಲಿಸೋದು ತುರ್ತು ಕರ್ತವ್ಯ ಅಂತೇಳಿ ನಮ್ಮ ಪಕ್ಷ ಭಾವಿಸಿದೆ. ಬಿಜೆಪಿಯನ್ನು ಸೋಲಿಸಬೇಕು. ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದ್ರೆ ಬಿಜೆಪಿಯನ್ನು ಸೋಲಿಸಿ ಒಂದು ಪ್ರಗತಿಪರವಾದಂತ ಎಡ ಮತ್ತು ಜಾತ್ಯತೀತ ಪ್ರಜಾಸತ್ತಾತ್ಮಕ ಶಕ್ತಿಗಳು ಅವರಿಗೆ ಅಧಿಕಾರ ಕೊಡೋದಕ್ಕೆ ಅವರು ದುರ್ಬಲವಾಗಿದ್ದಾರೆ.
ಇವತ್ತು ಅಂತದೊಂದು ಪರಿಸ್ಥಿತಿ ಇದ್ರೆ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಆ, ಆಯುಧವಾಗಿ ಸಿಗ್ತಾ ಇತ್ತು. ಆದ್ರೆ ಅಂತದೊಂದು ಪರಿಸ್ಥಿತಿ ಇಲ್ಲ. ಕರ್ನಾಟಕದಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ದುರ್ಬಲವಾಗಿದೆ. ಇವತ್ತು ಬಿಜೆಪಿಯನ್ನು ಸೋಲಿಸೋದಕ್ಕೆ ಇರತಕ್ಕಂಥದ್ದು ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾತ್ರ. ಹಾಗಾಗಿ ಇವತ್ತು ನಾವು ಬಿಜೆಪಿ ಇಂಥ ಒಂದು ಅಪಾಯಕಾರಿ ರಾಜಕಾರಣ, ಪ್ರಜಾಪ್ರಭುತ್ವವನ್ನ ನಾಶ ಮಾಡಿ ಸರ್ವಾಧಿಕಾರವನ್ನ ಹೇರುವಂಥದ್ದು, ಅದೇ ರೀತಿಯಲ್ಲಿ ಹಿಂದುತ್ವವಾದಿ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೋಗ್ತಾ ಇರುವಾಗ ಈ ಮತದಾರರು ಇದನ್ನ ತೀಕ್ಷ್ಣವಾಗಿ ಪರಿಗಣಿಸಿ ಅದನ್ನು ಸೋಲಿಸೋದು ಇವತ್ತು ಬಹಳ ಅಗತ್ಯ ಇದೆ. ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೋಬೇಕಾಗಿದೆ. ಬ್ರಿಟಿಷರನ್ನ ಓಡಿಸಿ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತ ಹಿರಿಯರನ್ನು ನಾವು ನೆನಪು ಮಾಡಿಕೊಂಡು ಈ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಸೋಲಿಸೋದಕ್ಕೆ ನಾವು ಪ್ರಮುಖ ಪಾತ್ರ ವಹಿಸಬೇಕಾಗ್ತದೆ. ಇನ್ನೊಂದು ಮುಖ್ಯವಾದಂತಹ ಅಂಶ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನ ಗೆಲ್ಲಿಸೋದ್ರಿಂದ ಇವತ್ತು ಜನರ ಸಂಕಷ್ಟಗಳು ನಿವಾರಣೆ ಆಗ್ತವೆ ಅಂತೇಳಿ ಜನ ಭಾವಿಸಬಾರದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಅದರದೇ ಆದಂತ ಬಲಹೀನತೆಗಳು. ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಜಾಗತೀಕರಣ ಅಂದ್ರೆ ಇವತ್ತು ಯಾವ ಸಂಕಷ್ಟ ಜನರ ಮೇಲೆ ಹೇರಲಾಗ್ತಾ ಇದೆ, ಮತ್ತೆ ಯಾರು ಶ್ರೀಮಂತರು ಆಗ್ತಾರೆ, ಬಡವರು ಆಗ್ತಾರೆ, ಅಂತದೇ ಆರ್ಥಿಕ ನೀತಿಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಕೋಮುವಾದವನ್ನ ಬಲವಾಗಿ ಎದುರಿಸುವುದರಲ್ಲಿ ಅದು ವಿಫಲ ಆಗ್ತಾ ಇದೆ. ಅದು ಇವತ್ತು ಕೋಮುವಾದಕ್ಕೆ ಸಂಬಂಧಪಟ್ಟು ಮೆದುಧೋರಣೆಯನ್ನು ಅನುಸರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆದ್ರಿಂದ ಇವತ್ತು ಜನತೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಬಿಜೆಪಿಯನ್ನು ಸೋಲಿಸಬೇಕು ಅಂದ್ರೆ ಕಾಂಗ್ರೆಸ್ ಎಷ್ಟೇ ದೌರ್ಬಲ್ಯಗಳಿದ್ರು ಕೂಡ ಅದಕ್ಕೆ ನಾವು ಮತ ಕೊಡಬೇಕಾದಂತ ಒಂದು ಸನ್ನಿವೇಶ ಇದೆ. ಯಾಕಂದ್ರೆ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ರಾಜ್ಯದಲ್ಲಿ ದುರ್ಬಲ ಆಗಿದೆ. ಸಹಕಾರ ಅವರಿಗೆ ಮತ ಕೊಡಲೇಬೇಕಾಗಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದ ಜನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ದೇಶದಲ್ಲಿ ಬಂದಿರತಕ್ಕಂಥ ಅಪಾಯ ಇದೆಯಲ್ಲ, ಸರ್ವಾಧಿಕಾರವನ್ನು ಎದುರಿಸೋದು, ಪ್ರಜಾಪ್ರಭುತ್ವವನ್ನು ಉಳಿಸೋದು, ಅದೇ ರೀತಿಯಲ್ಲಿ ಜನರ ಮೇಲೆ ದಾಳಿ ಮಾಡ್ತಾ ಇರುವಂತಹ ಜಾಗತೀಕರಣದ ನೀತಿಗಳನ್ನು ಎದುರಿಸೋದು, ಜನರ ಬದುಕನ್ನ ಉದ್ಯೋಗವನ್ನ ಉಳಿಸ್ಕೊಳ್ಳೋದು, ಮೂರನೇದು ಕೋಮುವಾದಿ ಶಕ್ತಿಗಳನ್ನ ದುರ್ಬಲಗೊಳಿಸೋದು, ಕೋಮು ಸೌಹಾರ್ದತೆಯನ್ನು ಬಲಗೊಳಿಸೋದು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂತಹ ವಿಚಾರ ಆಗ್ತದೆ. ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸುವಾಗಲೇ ಈ ಮೂರು ಕರ್ತವ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮತದಾರರು ಇವತ್ತು ಸಂಘಟಿತರಾಗಿ ಹೋರಾಟ ಮಾಡೋದ್ರ ಮೂಲಕ ಈ ರೀತಿಯ ಒಂದು ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಚುನಾವಣಾ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸಿಪಿಐಎಂ ಪಕ್ಷ ಕೂಡ ಕರ್ನಾಟಕದಲ್ಲಿ ಒಂದು ಸ್ಥಾನವನ್ನು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಎಡ ಪಕ್ಷಗಳು ಪಾರ್ಲಿಮೆಂಟ್ ಅಲ್ಲಿ ಬಲವಾಗಿದ್ದಾಗ ಅವತ್ತು ಯುಪಿಎ ಒಂದು ಸರ್ಕಾರ, ಯುಪಿಎ ಎರಡು ಸರ್ಕಾರ ಇದ್ದಾಗ, ಯುಪಿಎ ಒಂದು ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದ ಮೇಲೆ ಅತ್ಯಂತ ಸಂಕಷ್ಟಕರ ಆರ್ಥಿಕ ನೀತಿಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಜನರ ರಕ್ಷಣೆಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ನೀವು ಗಮನಿಸಿದ್ದಾರೆ. ಅನೇಕ ಜನಪರವಾದಂತಹ ಕಾಯ್ದೆಗಳನ್ನು ತರುವಂಥದ್ದು, ಅದರಲ್ಲೂ ಇವತ್ತು ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರುವಂತಹ ವಿಚಾರದಲ್ಲಿ ಎಡಪಕ್ಷಗಳ ಪಾತ್ರ ಗಂಭೀರವಾಗಿತ್ತು ಅಂತಕ್ಕಂಥ ವಿಷಯವನ್ನು ಮರಿಬಾರದು. ಆದ್ರಿಂದ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಾಗಲೇ ಕಾಂಗ್ರೆಸ್ನ ದೌರ್ಬಲ್ಯಗಳನ್ನ ಇವತ್ತು ನಾವು ಗಮನಿಸಬೇಕಾಗ್ತದೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಇರೋದ್ರ ಮೂಲಕ ಜನರ ಹಕ್ಕುಗಳ ರಕ್ಷಣೆಗೆ ಅವು ನಿಲ್ತವೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಆದ್ರಿಂದ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಿಪಿಐಎಂ ಪಕ್ಷವನ್ನು ಗೆಲ್ಲಿಸಬೇಕು, ಉಳಿದಂತಹ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅಂತ ಹೇಳಿ ಸಿಪಿಐಎಂ ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ.